ಭಾರತದ ಪ್ರಸಿದ್ಧ ಕಲಾವಿದರಾಗಿರುವಂಥ ಕಮಲ್ ಹಾಸನ್ ಅವರು ಇವತ್ತು ಕನ್ನಡವನ್ನು ಅವಮಾನಿಸುವಂಥ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಅವ್ರಿಗೇನೋ ಇತಿಹಾಸ ಗೊತ್ತಿಲ್ಲ. ಸುಮಾರು 3,000 ವರ್ಷಗಳ ಇತಿಹಾಸ ಇರುವಂಥ ಕನ್ನಡದ ಭಾಷೆಗೆ ತಮಿಳಿನಿಂದ ಹುಟ್ಟಿರುವಂಥ ಕನ್ನಡ ಭಾಷೆ ಅಂತಂದ್ರೇನು ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಕಮಲ್ ಹಾಸನ್ ಅವರ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ತಕ್ಷಣವೇ ಅವರು ಇಡೀ ಕನ್ನಡಿಗರ ಕ್ಷಮೆಯಾಚನೆಯನ್ನು ಮಾಡಬೇಕು. ಏನು ಈ ಒಂದು ಪದವನ್ನು ಬಳಸಿದ್ದಾರೆ ಆ ಮಾತನ್ನು ಅವರು ಹಿಂತೆಗೊಳ್ಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ ಚಲನಚಿತ್ರ ನಾವು ಬಿಡೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಎಲ್ಲಿವರೆಗೂ ಅವರು ಕ್ಷಮೆಯನ್ನು ಯಾಚಿಸೋದಿಲ್ಲೋ, ಎಲ್ಲಿವರೆಗೂ ಅವ್ರ ಮಾತನ್ನು ಹಿಂತಕ್ಕೋದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಹಾಗಾಗಿ ಇನ್ನು ತಕ್ಷಣವೇ ಕಮಲ್ ಹಾಸನ್ ಅವರು ಇದನ್ನು ಎಚ್ಚೆತ್ಕೊಂಡು ಮಾಡಿರುವಂಥ ತಪ್ಪೊಪ್ಪಿಗೆಯನ್ನು ಕೇಳಬೇಕು ಅಂತೇಳಿ ಒತ್ತಾಯನ ಮಾಡ್ತಾಯಿದ್ವಿ.